ಸಿಟಿ ರವಿ ಮಾತನಾಡಿದ್ದಾರೆ. ಪಾರ್ಟಿಗಿಂತ ದೊಡ್ಡವರು ಯಾರೂ ಇಲ್ಲ, ಇದು ಒಳ್ಳೆ ನಿರ್ಣಯ. ತಡ ಆಗಿ ಆದರೂ ಕೂಡ ಶಿಸ್ತು ಸಮಿತಿ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿದ್ದಾರೆ. ಅವರ ನಡೆಯ ಬಗ್ಗೆ ಶಿಕ್ಷೆ ಯಾವಾಗ ಅಂತ ಚರ್ಚೆ ಆಗ್ತಾ ಇತ್ತು. ತಡವಾಗಿ ಆದರೂ ಕೂಡ ಶಿಸ್ತು ಸಮಿತಿ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ. ಈ ಕಡೆ ಡಿ ಕೆ ಶಿವಕುಮಾರ್ ಮುನಿರತ್ನ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾರ್ಟಿಗಿಂತ ದೊಡ್ಡವರು ಯಾರೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯ ಭೇದಗಳು, ಭಿನ್ನ ಮತ ಸ್ವಾಭಾವಿಕ. ಆದರೆ ಪಾರ್ಟಿ ಒಂದು ನಿರ್ಣಯ ಕೊಟ್ಟ ಮೇಲೆ ಆ ಪಾರ್ಟಿ ನಿರ್ಣಯವನ್ನ ಪಾಲಿಸಬೇಕಾಗತ್ತೆ. ರಾಜ್ಯಸಭೆ ಚುನಾವಣೆಗೆ ವಿರುದ್ಧ ವೋಟ್ ಹಾಕಿದ್ರು ಏನೂ ಆಕ್ಷನ್ ಆಗಲ್ಲ ಅಂದ್ರೆ ಅದು ಒಂದು ಕೆಟ್ಟ ಸಂದೇಶ. ತಡವಾಗಿ ಆದರೂ ಪಕ್ಷದ ಪಾರ್ಲಿಮೆಂಟರಿ ಬೋರ್ಡು ಶಿಸ್ತು ಸಮಿತಿ ಒಳ್ಳೆ ನಿರ್ಣಯ ತೆಗೆದುಕೊಂಡಿದೆ. ಇಂಥ ನಿರ್ಣಯ ಯಾವತ್ತೂ ಆಗಬೇಕಾಗಿತ್ತು. ಯಾರು ತಪ್ಪು ಮಾಡಿದ್ರು ತಪ್ಪೇ ಅನ್ನುವ ಸಂದೇಶ ನಾಯಕರುಗಳಿಗೂ ಹೋಗಬೇಕು, ಕಾರ್ಯಕರ್ತರಿಗೂ ಹೋಗಬೇಕು. ಇದನ್ನು ನಾನು ಸ್ವಾಗತಿಸ್ತೀನಿ. ಈಗೇನು ಎಸ್ ಟಿ ಸೋಮಶೇಖರ್, ಹೆಬ್ಬಾರ್ ಅವರು ಡಿ ಕೆ ಶಿವಕುಮಾರ್ ಅವರನ್ನ ವಕಾಲತ್ ವಹಿಸಿ ಅಂತ ಏನಾದ್ರೂ ಫೀಸ್ ಇಲ್ದ ಲಾಯರ್ ಮಾಡ್ಕೊಂಡಿದ್ದಾರಾ? ಮುನಿರತ್ನ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸತ್ಯಾಸತ್ಯತೆ ತನಿಖೆ ನಂತರ ಮಾತ್ರ ಹೊರಗೆ ಬರಬೇಕು. ಮುಂಚೆ ಕೊಟ್ಟ ದೂರುಗಳಲ್ಲಿ ಮುನಿರತ್ನ ಅವರ ಮೇಲೆ ಯಾವುದೇ ಸಾಕ್ಷಿಗಳನ್ನು ಸಾಬೀತುಪಡಿಸಕ್ಕಾಗಿಲ್ಲ. ಮತ್ತೆ ಇತ್ತೀಚಿನ ದೂರಿದೆಯಲ್ಲ, ಅದೊಂದು ರೀತಿ ಕಾಗಕ್ಕ ಗುಬ್ಬಕ್ಕನ್ ಕತೆ ತರ ಇದೆ. ಆ ದೂರಿನ ಪ್ರತಿಯನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಅದರಲ್ಲಿ ಮಾನಸಿಕ ಹಿಂಸೆ ಕೊಡಬೇಕು, ಬ್ಲಾಕ್ ಮೇಲ್ ಮಾಡಬೇಕು ಅನ್ನುವಂಥ ತಂತ್ರ ಕಾಣ್ತಿದ್ದಂಗಿದೆ. ಆದರೂ ನಾನು ತನಿಖೆ ಆಗಲಿ ಅಂತ ಅಷ್ಟೇ ಬಯಸ್ತೇನೆ. ತನಿಖೆಗೆ ಮುಂಚೆ, ತನಿಖೆ ಸಾಬೀತಾಗೋದಕ್ಕೆ ಮುಂಚೆ ಕೆಲವರು ಮಾತಾಡ್ತಾರೆ ಅಂದ್ರೆ ಏನೋ ಷಡ್ಯಂತ್ರದ ಭಾಗ ಇರಬಹುದೇನೋ ಅಂತ ಅನಿಸುತ್ತೆ. ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.